ಲೋಕದ ಡೊಂಕನ್ನು ತಿದ್ದುವ ಮುನ್ನ. ಹಿಂದೆ ಒಬ್ಬಾತ ತಾನು ಯುವಕನಾಗಿದ್ದಾಗ ನಾನಿರುವ ಈ ಸಮಾಜ, ಈ ದೇಶ, ಈ ಪ್ರಪಂಚ, ಈ ಜನ ಯಾವುದೂ ಸರಿಯಿಲ್ಲ, ಯಾರೂ ಸರಿಯಿಲ್ಲ, ಎಲ್ಲೆಲ್ಲೂ ಎಲ್ಲರಲ್ಲೂ ಲೋಪದೋಷಗಳೇ ಎದ್ದು ಕಾಣುತ್ತಿವೆ. ಇವುಗಳನ್ನು ಸರಿಪಡಿಸಲು ಯಾರೊಬ್ಬರೂ ಮುಂದಾಗುತ್ತಿಲ್ಲ, ಅವರವರ ಪ್ರಪಂಚವೇ ಅವರವರಿಗೆ ಎಂಬಂತೆ ಕಣ್ಣಿದ್ದೂ ಕುರುಡರಂತಾಗಿದ್ದಾರೆ. ನಾನಾದರೂ ಏಕೆ ಪ್ರಯತ್ನಿಸಬಾರದು ಎಂದುಕೊಂಡು ಪ್ರಪಂಚವನ್ನು ಬದಲಾಯಿಸಲು ಬಹಳ ಪ್ರಯತ್ನಿಸಿದನಂತೆ. ಅದು ಅವನ ಕೈಯಿಂದ ಸಾಧ್ಯವಾಗದಿದ್ದಾಗ ಪ್ರಪಂಚವನ್ನು ಬದಲಾಯಿಸಲು ನನ್ನಿಂದ ಸಾಧ್ಯವೇ? ಖಂಡಿತ ಆಗದ ಕೆಲಸ. ಪ್ರಪಂಚಕ್ಕಿಂತ ದೇಶ ಚಿಕ್ಕದು. ಅದನ್ನಾದರೂ ಬದಲಾಯಿಸೋಣ ಎಂದುಕೊಂಡು ದೇಶವನ್ನು ಬದಲಾಯಿಸಲು ಮುಂದಾದನಂತೆ. ಅದೂ ಸಾಧ್ಯವಾಗದಿದ್ದಾಗ ಹೋಗಲಿ, ನನ್ನ ಸುತ್ತಮುತ್ತಲಿನವರನ್ನಾದರೂ ಪರಿವರ್ತನೆಗೊಳಿಸೋಣ ಎಂದುಕೊಂಡು ಹೊರಟನಂತೆ. ಅದರಲ್ಲೂ ವಿಫಲನಾದಾಗ ಈಗ ಪರಿವರ್ತಿಸಲು ನನಗೆ ಉಳಿದಿರುವುದು ನನ್ನ ಕುಟುಂಬದ ಸದಸ್ಯರು ಮಾತ್ರ, ನನ್ನ ಕುಟುಂಬದ ಸದಸ್ಯರನ್ನಾದರೂ ಬದಲಾಯಿಸೋಣವೆಂದು ಪ್ರಯತ್ನಿಸಿದನಂತೆ. ಅವನು ಎಷ್ಟೇ ಪ್ರಯತ್ನ ಪಟ್ಟರೂ ಅದರಲ್ಲೂ ಯಶಸ್ವಿಯಾಗಲಿಲ್ಲವಂತೆ. ಹೀಗೆ ಎಲ್ಲವನ್ನೂ ಬದಲಾಯಿಸುತ್ತೇನೆ, ಎಲ್ಲರನ್ನೂ ಬದಲಾಯಿಸುತ್ತೇನೆ ಎಂದುಕೊಂಡವನಿಗೆ ವಯಸ್ಸಾಗುತ್ತಾ ಬಂದಾಗ ಅವನಂದುಕೊಂಡನಂತೆ ಮನೆಯ ದೇವರಿಗೆ ದೀಪ ಹಚ್ಚುವ ಬದಲು ಊರಿನಲ್ಲಿರುವ ದೇವರಿಗೆಲ್ಲ ಉತ್ಸವ ಮಾಡುತ್ತೇನೆ ಎಂದು ಹೊರಟವನ ಹಾಗಾಯಿತು ನನ್ನ ಕತೆ. ಮನೆ ಗೆದ್ದು ಮಾರು ಗೆಲ್ಲು ಎಂಬ ನಾಣ್ಣುಡಿಯಂತೆ ಇತರರನ್ನು ಬದಲಾಯಿಸುತ್ತೇನೆ ಎನ್ನುವ ಮೊದಲು ನನ್ನನ್ನು ನಾನು ಬದಲಾಯಿಸಿಕೊಳ್ಳಬೇಕಿತ್ತು. ಆಗ ನನ್ನ ಕುಟುಂಬದ ಸದಸ್ಯರೂ ಬದಲಾಗುತ್ತಿದ್ದರು, ನಮ್ಮಿಂದ ನಮ್ಮ ನೆರೆಹೊರೆಯವರು ಬದಲಾಗುತ್ತಿದ್ದರು. ಆಮೇಲೆ ಸಮಾಜ ಬದಲಾಗುತ್ತಿತ್ತು, ಸಮಾಜದಿಂದ ದೇಶ, ದೇಶದಿಂದ ಇಡೀ ವಿಶ್ವವೇ ಪರಿವರ್ತನೆಯಾಗುತ್ತಿತ್ತು. ತಪ್ಪು ನನ್ನದೇ. ಮೊದಲು ನಾವು ಸರಿಯಾಗಿದ್ದು ಆಮೇಲೆ ಇತರರನ್ನು ಸರಿಪಡಿಸಲು ಮುಂದಾಗಬೇಕು. ಆಗಲೇ ಅದಕ್ಕೆ ಬೆಲೆ. ವ್ಯಕ್ತಿಗತ ಬದಲಾವಣೆಯಿಂದ ಮಾತ್ರವೇ ಸಮಾಜ, ಸಮಾಜದಿಂದ ದೇಶ, ದೇಶದಿಂದ ಪ್ರಪಂಚ ಬದಲಾಗಲು ಸಾಧ್ಯ. ಹೊರಗಣ ಬದಲಾವಣೆ ಬಯಸುವವರು, ಬದಲಾವಣೆ ಮಾಡುತ್ತೇನೆ ಎನ್ನುವವರು ಮೊದಲು ತಮ್ಮಲ್ಲಿ ಆಂತರಿಕ ಬದಲಾವಣೆ ಮಾಡಿಕೊಳ್ಳಬೇಕು. ಸಮಾಜದ ದೃಷ್ಟಿಕೋನ ಬದಲಾಗಬೇಕೆನ್ನುವವರು ಮೊದಲು ತಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳಬೇಕು. ವೈಯಕ್ತಿಕವಾದ ಡೊಂಕುಗಳನ್ನು ತಿದ್ದಿಕೊಂಡ ಮೇಲೆಯೇ ಸಾರ್ವಜನಿಕ ರಂಗದ ಉದ್ಧಾರ, ಶುದ್ಧೀಕರಣಗಳಿಗೆ ಕೈ ಹಾಕಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕಿತ್ತು. ಮತ್ತೊಬ್ಬರನ್ನು ಬದಲಾಯಿಸುವ ಪ್ರಯತ್ನ ಬಿಟ್ಟು ನೀನು ಬದಲಾದರೆ ಅದು ಪರಿಪೂರ್ಣತೆ. ಜನ ಹೇಗಿದ್ದಾರೋ ಹಾಗೆಯೇ ಸ್ವೀಕರಿಸಿದರೆ ಅದು ಪರಿಪೂರ್ಣತೆ. ಪ್ರತಿಯೊಬ್ಬರೂ ಅವರವರ ದಾರಿಯಲ್ಲಿ ಸರಿಯಿದ್ದಾರೆ ಎಂದು ತಿಳಿದರೆ ಅದು ಪರಿಪೂರ್ಣತೆ. ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು? ಮನೆಯ ಮುಂದೆ ಕುಳಿತಿದ್ದ ಹಿರಿಯರೊಬ್ಬರು ವೇಗವಾಗಿ ಹೆಜ್ಜೆ ಹಾಕುತ್ತಾ ಬರುತ್ತಿದ್ದ ವ್ಯಕ್ತಿಯನ್ನು ತಡೆದು, ತಮ್ಮ, ನೀನೆಲ್ಲಿಗೆ ಹೋಗಬೇಕು? ಏಕಿಷ್ಟು ಅವಸರವಸರವಾಗಿ ನಡೆಯುತ್ತಿರುವೆ ಎಂದು ಕೇಳಿದರು. ಅವನು ತಾನು ತಲುಪಬೇಕಾದ ಸ್ಥಳವನ್ನು ಹೇಳಿದಾಗ ಅದಿನ್ನೂ ಬಹಳ ದೂರವಿದೆ. ಕತ್ತಲು ಆವರಿಸಲು ಪ್ರಾರಂಭವಾಗಿದೆ. ಇಂಥ ಕತ್ತಲಿನಲ್ಲಿ ಕಾಡಿನ ದಾರಿಯಲ್ಲಿ ಒಬ್ಬನೇ ಪ್ರಯಾಣಿಸುವುದು ಸುರಕ್ಷಿತವಲ್ಲ. ಇಂದು ಇಲ್ಲಿಯೇ ತಂಗಿದ್ದು ನಾಳೆ ಬೆಳಿಗ್ಗೆ ಹೊರಡುವೆ ಎಂದರು. ಅದಕ್ಕೊಪ್ಪದ ಅವನು, ಇಲ್ಲ, ನಾನಿಲ್ಲಿ ಉಳಿಯುವಂತಿಲ್ಲ, ನಾನಿಂದು ಹೋಗಲೇಬೇಕು ಎಂದ. ಹಾಗಾದರೆ ಸ್ವಲ್ಪ ಇರು ಎಂದು ಹೇಳಿ ಒಳಗಡೆಯಿಂದ ಒಂದು ಉರಿಯುತ್ತಿರುವ ದೀವಟಿಗೆ ಹಾಗೂ ಎಣ್ಣೆಯ ಸೀಸೆಯನ್ನು ಕೊಟ್ಟು, ಕಾಡು ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಇವುಗಳನ್ನು ಕೊಡುತ್ತಿದ್ದೇನೆ. ಬಹಳ ಜಾಗರೂಕತೆಯಿಂದ ಬಳಸಿಕೊಳ್ಳಬೇಕು. ಇಲ್ಲಿರುವ ಎಣ್ಣೆ ನೀನು ಕಾಡನ್ನು ದಾಟುವಷ್ಟು ಮಾತ್ರ ಇದೆ. ಅದೂ ಆ ಕಡೆ ಈ ಕಡೆ ನೋಡದೆ, ಸಮಯ ವ್ಯರ್ಥ ಮಾಡದೆ ವೇಗವಾಗಿ ಹೋದರೆ ಮಾತ್ರ. ಎಣ್ಣೆ ಕಡಿಮೆಯಾದರೆ ದೀವಟಿಗೆಯೂ ಉರಿಯುವುದಿಲ್ಲ, ನೀನು ಉಳಿಯುವುದಿಲ್ಲ. ಎಣ್ಣೆ ಮತ್ತು ದೀವಟಿಗೆಯ ಮೇಲೆ ನಿನ್ನ ಜೀವ ಅವಲಂಬಿಸಿದೆ, ಎರಡೂ ಬಹಳ ಮುಖ್ಯವೇ ಎಂದರು. ಆಗಲಿ, ನೀವು ಹೇಳಿದಂತೆಯೇ ಮಾಡುವೆ ಎಂದು ಆ ವ್ಯಕ್ತಿ ಅಲ್ಲಿಂದ ಹೊರಟ. ಅರ್ಧ ಎಣ್ಣೆ ಖಾಲಿಯಾಗುವಷ್ಟು ದೂರ ಸಾಗುತ್ತಿದ್ದಾಗ ಮನಸ್ಸು ತಡೆಯಲಿಲ್ಲ. ಆ ಕಡೆ ಈ ಕಡೆ ಕಣ್ಣು ಹಾಯಿಸಿದ. ಏನೋ ಮಿಂಚಿದ ಹಾಗಾಯಿತು. ಕುತೂಹಲ ಹೆಚ್ಚಾಗಿ ಅದರ ಬಳಿ ಹೋದ. ಅಲ್ಲೊಂದು ಹಂಡೆಯಿತ್ತು. ದೀಪದ ಬೆಳಕಿಗೆ ಅದು ಹೊಳೆಯುತ್ತಿತ್ತು. ಮುಚ್ಚಳ ತೆಗೆದು ನೋಡಿದ. ಒಳಗೆ ಬಂಗಾರದ ನಾಣ್ಯಗಳು. ಸಂತಸ ತಡೆಯಲಾಗಲಿಲ್ಲ. ನಾನೀಗ ಕೋಟ್ಯಧಿಪತಿ ಎಂದುಕೊಳ್ಳುತ್ತ ಎಣ್ಣೆ, ದೀಪ, ಹಿರಿಯರ ಮಾತನ್ನು ಮರೆತ. ಇದನ್ನು ನಾನೊಬ್ಬನೇ ಕೊಂಡೊಯ್ಯಲು ಸಾಧ್ಯವಿಲ್ಲ. ನಾಳೆ 4 ಮಂದಿಯನ್ನು ಕರೆತಂದು ಕೊಂಡು ಹೋದರಾಯಿತು. ಅದಕ್ಕೂ ಮೊದಲು ನಾಣ್ಯಗಳು ಎಷ್ಟಿವೆ ಎಂಬುದನ್ನು ಎಣಿಸೋಣ ಎಂದು ದೀವಟಿಗೆಯನ್ನು ಕೆಳಗಿಟ್ಟು ಎಣಿಸುವುದರಲ್ಲಿ ಮೈ ಮರೆತ. ನಾಣ್ಯಗಳ ಆಕರ್ಷಣೆಗೆ ಒಳಗಾದ ಅವನು ಮತ್ತೆ ಮತ್ತೆ ಎಣಿಸಿದ. ಅಷ್ಟರಲ್ಲಿ ಎಣ್ಣೆ ಮುಗಿಯುತ್ತಾ ಬಂತು. ಆದರೂ ಎಣಿಸುತ್ತಲೇ ಇದ್ದ. ಯಾರೂ ನೋಡಬಾರದೆಂದು ಹಂಡೆಯ ಮೇಲೆ ಬಟ್ಟೆ ಮುಚ್ಚಿದ. ಅಷ್ಟರಲ್ಲಿ ಎಣ್ಣೆ ಪೂರ್ತಿ ಖಾಲಿಯಾಯಿತು. ದೀಪವೂ ಆರಿತು. ಇದನ್ನೇ ಕಾಯುತ್ತಿದ್ದ ಕಾಡು ಪ್ರಾಣಿಗಳು ಅವನ ಮೇಲೆ ಮುಗಿಬಿದ್ದವು. ಪ್ರಾಣ ಬಿಡುವ ಮುನ್ನ ಅವನಿಂದ ಚಿನ್ನದ ನಾಣ್ಯಗಳ ಮೋಹಕ್ಕೆ ಒಳಗಾಗಿ ಹಿರಿಯರ ಎಚ್ಚರಿಕೆಯ ಮಾತನ್ನು, ಜೀವನದ ಜ್ಯೋತಿಯ ಮಹತ್ವವನ್ನು, ಎಣ್ಣೆಯ ಮಹತ್ವವನ್ನು ಮರೆತು ನಾನೆಂಥ ತಪ್ಪು ಮಾಡಿದೆ. ಅವನ ಮಾತನ್ನು ಕೇಳಿಸಿಕೊಂಡ ಹಂಡೆ ನಕ್ಕು, ಇಲ್ಲಿಗೆ ಬಂದವರೆಲ್ಲ ಹೀಗೆಯೇ.
ಎಲ್ಲರೂ ಎಣಿಸುವವರೇ. ಎಣಿಸಿದರೂ ಹೋದರು. ಎಣಿಸಿದರೂ ಹೋದರು. ಆದರೆ ನಾನು ಮಾತ್ರ ಇಲ್ಲೇ ಇದ್ದೇನೆ. ಹೀಗೇ ಇದ್ದೇನೆ. ಜೀವನದ ದೀಪ ಆರಲು ಪ್ರಾರಂಭಿಸಿದರೂ ಎಣಿಸುತ್ತಲೇ ಇರುವುದನ್ನು ಕಂಡಾಗ ಅಯ್ಯೋ, ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕೋ ಅದಕ್ಕೆ ಕೊಡದೆ ಬೇಡವಾದ ಆಕರ್ಷಣೆಗಳಿಗೆ ಒಳಗಾಗಿ ಅನ್ಯಾಯವಾಗಿ ಬದುಕಿನ ವೈಭವವನ್ನೇ ಕಳೆದುಕೊಂಡು ಬಿಡುತ್ತಾರಲ್ಲ ಎಂದೆನಿಸುತ್ತದೆ ಎಂದಿತು. ಸ್ವಾಮೀಜಿಯೊಬ್ಬರು ಹೇಳಿದ ಈ ಕಥೆಯ ಸಂದೇಶವೇನೆಂದರೆ, ಜೀವನದ ಉದ್ದೇಶವನ್ನು ತಿಳಿಯಬೇಕು. ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕೋ ಅದಕ್ಕೆ ಕೊಡಬೇಕು. ಬದುಕಿನ ಉದ್ದೇಶವನ್ನೇ ಮರೆತು ಬೇಡವಾದುದಕ್ಕೆ ಹಾತೊರೆದರೆ ಉಂಟಾಗುವ ಹಾನಿ ಅಪಾರ.